ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶದ ಕಟ್ಟೆಯಿಂದ ಹೊಡೆದು ಹೋಗಿತ್ತು. ಸಕ್ಕರೆ ಕಾರ್ಖಾನೆ ಮುಂದೆ ನಿಂತಿದ್ದ 50ಕ್ಕೂ ಹೆಚ್ಚು ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಪ್ರತಿಭಟನಾಕಾರರು ಹೊರಹಾಕಿದ್ರು. ಇದರಿಂದ ಸಾವಿರಾರು ಟನ್ ಕಬ್ಬು ಆಹುತಿಯಾಗಿದೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ನೀವೇ ನೋಡಿ. ವಿಕೋಪಕ್ಕೆ ತಿರುಗಿದ ಕಬ್ಬು ಬೆಳೆಗಾರರ ಹೋರಾಟ. ಮುಧೋಳದ ಸೈದಾಪುರ ಕಾರ್ಖಾನೆ ಬಳಿ ಕಬ್ಬಿಗೆ ಬೆಂಕಿ. ಕಬ್ಬು ತುಂಬಿದ್ದ 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ. ಸಾಲು ಸಾಲಾಗಿ ನಿಂತಿರುವ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಬಿದ್ದಿರುವ ದೃಶ್ಯ. ಟ್ರ್ಯಾಕ್ಟರ್ ಟ್ರಾಲಿಯನ್ನ ಮಗಚಿ ಹಾಕಿದ ಕ್ರೋಧಿತ ಪ್ರತಿಭಟನಾಕಾರರು. ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾದ ಕಬ್ಬು. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಮುಧೋಳ ತಾಲೂಕಿನ ಮಹಾಲಿಂಗಾಪುರ ಪಟ್ಟಣದ ಸೈದಾಪುರ ಶುಗರ್ಸ್ ಕಾರ್ಖಾನೆಯ ಆವರಣದಲ್ಲಿ. ಇಡೀ ರಾಜ್ಯದಲ್ಲಿ 1 ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆ ನಿಗದಿ ಮಾಡಿ ರಾಜ್ಯ ಸರ್ಕಾರ ಆದೇಶಿಸಿದ ಬೆನ್ನಲ್ಲೇ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮತ್ತೆ ತೀವ್ರಗೊಂಡಿದೆ. ಇಂದು ಬಾಗಲಕೋಟೆಯ ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ವಿಕೋಪಕ್ಕೆ ತಿರುಗಿತ್ತು. ಮಹಾಲಿಂಗಪುರ ಪಟ್ಟಣ ಬಳಿಯ ಸೈದಾಪುರ ಶುಗರ್ಸ್ ಕಾರ್ಖಾನೆಯಲ್ಲಿ ಕಬ್ಬು ತುಂಬಿ ನಿಂತಿದ್ದ ಸುಮಾರು 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಮತ್ತು 10ಕ್ಕೂ ಹೆಚ್ಚು ಬೈಕ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್, ಅವರು 1,000 ಜನ ರೈತ ಹೋರಾಟಗಾರ ಬಂದ್ರು ಸರ್. ಬಂದವನ ಎಲ್ಲಾ ಡ್ರೈವರ್ಗಳನ್ನ ಹೊಡೆದು ಬಡದು ಬೆದರಿಸಿ ಎಲ್ಲಾ ಟ್ರ್ಯಾಕ್ಟರ್ಗಳಿಗೆ ಏಕಾಏಕಿ ಬೆಂಕಿ ಹಚ್ಚಿ ಓಡಿ ಹೋಗ್ಬಿಟ್ರು ಸರ್. ನಾವು ಓಡಾಡಿ ಆರ್ಸೋತ್ರಾಗ ಬೀಜ ಇದ್ದವ್ರು ನಿಜವಾದ ರೈತರಾದ್ರೆ ಹಿಂಗ್ ಮಾಡಬಾರ್ದು ಸರ್. ಯಾಕಂದ್ರೆ ನಾವು ಕಾರ್ಖಾನೆ ಆದೇಶ ಕೊಟ್ಟಿರು ಸರ್. ಆದೇಶದಂತೆ ನಿನ್ನ ನಾವು ಕಬ್ಬು ತಂದಿದ್ರು ಸರ್. ಕಬ್ಬು ತಂದ್ರ ನಾವು ಫ್ಯಾಕ್ಟ್ರಿಗೆ ತಂದಿದ್ದು ಅವ್ರು ಹಿಂಗ್ ಉರಿ ಹಚ್ಚೋದು ಇದನ್ನ ಮಾಡೋದು ಮಾಡಬಾರ್ದಾಗಿತ್ತು ಸರ್. ಅವ್ರು ಏನಾದ್ರೂ ಮಾತಾಡಿತ್ತಂದ್ರೆ ಕಾರ್ಖಾನೆ ಜೊತೆ ಮಾತಾಡಿ ಅವ್ರ ಬಗ್ಗೆ ಹರಿಸ್ಕೋಬೇಕಾಗಿತ್ತು. ಇಂಥದ್ರಾಗ ಹಿಂಗ್ ಲಕ್ಷಾನ ಈಗ ಲುಕ್ಸಾನ ಸರ್. ನಮ್ಗೆ ಲಾಸ್ ಯಾರು ಕೊಡೋರು ಸರ್? ದಯವಿಟ್ಟು ನಮ್ಗೆ ಇದೇನು ಲಾಸ್ ಆಗಿತ್ತೆ ಅದನ್ನ ದಯವಿಟ್ಟು ಯಾರಾದರೂ ಹೆಚ್ಚಿನ ಅಧಿಕಾರಿಗಳು ಬಂದು ಅದನ್ನ ಗಮನಿಸಿ ನಮ್ಗೆ ಲಾಸ್ ಪರಿಹರಿಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಬರೋ ಕೇಳ್ಕೊಡ್ತೀವಿ. ಡ್ರೈವರ್ಗಳು ಬೈಕ್ ಇರ್ತಾವ್ರು ಸರ್. ಆ ಬೈಕ್ಗಳಿಗೆ ಕಲ್ಲು ಹೋಗೋದು ಮತ್ತು ಬೈಕ್ಗಳಿಗೂ ಬೆಂಕಿ ಹಚ್ಚಿದ್ದಾರೆ ಸರ್. ಇಲ್ಲಿ ಬಂದಾಗ ಫಸ್ಟ್ ಸರ್, ಇಲ್ಲಿ ಯಾವ ಮಾಲಿಂಪುರದಾಗ ಟ್ರ್ಯಾಕ್ಟರ್ ಉರಿ ಹಚ್ಚಿದ್ರಲ್ಲ, ಸಡನ್ಲಿ ಮೊದಲಿಂದ ಮಂದಿ ಬತ್ರಿ ಏಕಾಏಕಿ ರೀ ಒಳಗೆ ಏಕಾಏಕಿ ಸಡನ್ಲಿ ನುಗ್ಗಿ ಕಿಶಿಂದ ಟ್ರ್ಯಾಕ್ಟರ್ಗಳಿಗೆ ಏಕಂಡಿ ಬೆಂಕಿನ ಹಚ್ಕೊತ ಬಂದ್ಬಿಟ್ರಿ ಅವ್ರು. 200 ಗಾಡಿಗೆ ಬೆಂಕಿ ಹಚ್ಚಾರಿ. ಸೈಕಲ್ ಮೋಟರ್ ಸರ್ಕೆ ಬೆಂಕಿ ಹಚ್ಚಾರಿ. ವಿನಾಕಾರಣ ಸೈಕಲ್ ಮೋಟರ್ ಎತ್ತೈತಿ ಉಗಿದ್ ಕಿಶಿಂದ ಬೆಂಕಿ ಹಚ್ಚಾರಿ. ಸ್ಟಾರ್ಟ್ ಮಾಡಿ ಡ್ರೋನ್ನಾಗ ಬಿಡಿದ್ರಿ ಬೆಂಕಿ ಹಚ್ಚೋದು. ಅವರು ರೈತರಿಗೆ ತಿಳ್ಕೊಬೇಕಾಗಿತ್ತು. ಅವ್ರ ರೈತರ ನಾಶ ಮಾಡಿ ಏನ್ ಮಾಡೋದ್ರಿ? ಅವ್ರಿಗೆ ತಿಳಿಬೇಕ್ರಲ್ಲ. ಅವ್ರಿಗೆ ಒಂದು ಸ್ವಲ್ಪ ಕಾಲ ಅಲ್ಲಿ ಫ್ಯಾಕ್ಟ್ರಿನ ಅವ್ರಿಗೆ ಅಲ್ಲಿ ಕೇಳಬೇಕಾಗಿತ್ತಲ್ಲ. ಅಲ್ಲಿ ಗೇಟ್ಗಿರಿ ಮೊದಲ್ರಿ ಫಸ್ಟ್ಗೆ ಅಲ್ಲಿ ಹೋಗಿ ಬಂದ್ ಪಟ್ಟಿಗೆ ಫ್ಯಾಕ್ಟ್ರನ್ನ ಜೋಡಿ ಮಾತುಕತೆ ಆಗ್ಬೇಕಾಗಿತ್ತು. ಅದ ಈ ಸಡನ್ಲಿ ಒಮ್ಮೆ ಬಂದು ಯಾಕೆ ನುಗ್ಗಿದ್ರಿ ಅವ್ರ? ಇನ್ನು ಇದಕ್ಕೂ ಮುನ್ನ ಮುಧೋಳದ ಸಂಗನಟ್ಟಿ ಕ್ರಾಸ್ ಬಳಿ ಕಬ್ಬಿನ ಟ್ರ್ಯಾಕ್ಟರ್ ಪಲ್ಟಿ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರು. ನಿಪ್ಪಾಣಿ ಮಹಾಲಿಂಗಪುರ ರಾಜ್ಯ ಹೆದ್ದಾರಿ ರಸ್ತೆಯಲ್ಲಿ ತಡೆ ಹಿಡಿದು ಆಕ್ರೋಶ ಹೊರಹಾಕಿದ್ರು. ಇದರಿಂದ ಕೆಲಕಾಲ ಟ್ರಾಫಿಕ್ ಜಾಮ್ ಆಗಿತ್ತು. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಬೇಕೆಂದು ಆಗ್ರಹಿಸಿದ ರೈತರು ಸೈದಾಪುರ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕಲು ಯತ್ನಿಸುವ ವೇಳೆಗಾಗಲೇ ಸೈದಾಪುರ ಸಕ್ಕರೆ ಕಾರ್ಖಾನೆ ಬಳಿಯಲ್ಲಿ ಕಬ್ಬು ತುಂಬಿಕೊಂಡು ನಿಂತಿದ್ದ ಒಂದೊಂದೇ ಟ್ರ್ಯಾಕ್ಟರ್ಗಳು ಬೆಂಕಿಗೆ ಆಹುತಿಯಾದವು. ಕಬ್ಬಿಗೆ ಸೂಕ್ತ ಬೆಲೆಗೆ ಆಗ್ರಹಿಸಿ ಈಗಾಗಲೇ ಒಂದು ಕಡೆ ರೈತ ಹೋರಾಟ ನಡೀತಿದ್ರೆ, ಮತ್ತೊಂದು ಕಡೆ ಆ ರೈತರ ಹೋರಾಟ ವಿಕೋಪಕ್ಕೆ ಹೋಗಿ ಈಗಾಗಲೇ ಸೈದಾಪುರ ಸಕ್ಕರೆ ಕಾರ್ಖಾನೆಯ ಏನು ಕಾರ್ಖಾನೆಯ ಆವರಣಕ್ಕೆ ಬಂದು ಈಗಾಗಲೇ ಏನು ಉದ್ರಿಕ್ತ ಹೋರಾಟಗಾರರು ಏನಿದ್ದಾರೆ ಅವರು ಈ ಕಾರ್ಖಾನೆಯ ಆವರಣದಲ್ಲಿರ್ತಕ್ಕಂಥ ಎಲ್ಲ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನು ಹಚ್ಚಿರ್ತಕ್ಕಂಥದ್ದು. ಆದರೆ ಈ ಕಬ್ಬಿನ ಮಾಲಕ ಸಿಂಗಪ್ಪ ಅನ್ನೋರು ಏನಿದ್ದಾರೆ ಈ ಟ್ರ್ಯಾಕ್ಟರ್ ಅನ್ನು ಸುಟ್ಟು ಕರಕಲಾಗ್ತಾ ಇರೋದನ್ನ ಕಂಡು ಈಗಾಗಲೇ ಆ ರೈತ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಆ ರೈತರನ್ನ ತೋರಿಸ್ತೀನಿ ನಾನು ನಿಮಗೆ. ಅನ್ನಾರ ಯಾವ ಊರು? ಏನು ತೀರ್ದಾದವ್ರಿ ಸರ್. ನಾವು ತೀರ್ದಾದವ್ರಿ ಇಂಜನ್ ಬಂದು ಹೊಡ್ಕೊತ ತಕೊಳಕ್ ಹೋಗ್ಬಿಡ್ದ ಬಡಿಯಾಕತ್ತೀರಿ. ಬಡಿಯಾತಂತ್ಲೆ ನಾ ಬಿಟ್ಟು ಓಡಿ ಹೋಗೇನ್ರಿ ಗಾಡಿ. ಮತ್ ಬಂದವ್ರ ಒಮ್ಮೆ ರೇಚ್ ಬಿಟ್ಟಾರ್ರಿ. ಏನ್ ಮಾಡಕ್ ಸಾಧ್ಯ ಆಗಿಲ್ರಿ ನನಗ. ಕಬ್ಬು ನಿಮ್ದು ರೈತರು? ಕಬ್ಬು ನಾ ಡ್ರೈವರ್ ರೀ, ಮಾಲಕರ್ ಇದೆ. ಏನಾಯ್ತ್ರಿ ಇಲ್ಲಿದ್ದಾಗ? ರೈತ ಸಂಘದವ್ರು ಬಂದು ಅಣಿಗೆ ಮಾಡಕತ್ತಂದ್ಲಿ ನಾ ಇಂಜನ್ ಬಂದು ತಕೊಳ್ಬೇಕತ್ತೆ ಓಡ್ಕೊತ ಬರಾಕತ್ತೀನಿ. ಬರೋ ಟೈಮ್ದಾಗ ಈಚೆ ಕಡೆ ಇಬ್ಬರು ಆಚೆ ಕಡೆ 4 ಮಂದಿ ಬಂದು ಬಡಿಯಾಕತ್ತಂದ್ಲಿ ರೀ. ಸ್ವಲ್ಪ ಓಡಿ ಹೋಗಾಕ ಹೋಗಿ ಕಿಶಂದ್ರಿ. ನಾನು ಏನು ಮಾಡ್ರಿ ಇಲ್ಲಿ ಬಂದು ನುಗ್ಸಂದ್ಲಿ ನಾ ಬಿದ್ರಿ. ಒಟ್ಟು ಅವ್ರ ಕೈಯಂದು ಪಾಸ್ ಆಗಿ ಓಡಿ ಹೋಗೇನ್ರಿ. ನಾ ಅಷ್ಟ್ರಾಗ ಉರಿ ಹಚ್ಚಾರಿ ಗಾಡಿಗೆ. ಸುಟ್ಟ ಹೋಗಿದ್ರಿ ಸರ್. ಏನೂ ಉಳಿದಿಲ್ರಿ. ಅದು ಸ್ವಲ್ಪ ಏನು ತೊಗೊಂಡು ಬಂದಿದ್ರಿ? ಲೋನ್ ಹಾಕಿದ್ರು? ಏನು ಲೋನ್ ಮಾಲಕರಿಗೆ ಗೊತ್ತಿರಿ, ಕೇಳ್ಬೇಕ್ರಿ ಸರ್. ನಾನು ಕೇಳಿಲ್ರಿ. ಅವ್ರ ಕಡೆ ಕೆಲಸ ಮಾಡ್ಲಿಕ್ಕೆ? ಹ್ಞೂ ರೀ, ಕೆಲಸ ಮಾಡ್ಲಕ್ಕಿದ್ದೀನಿ ರೀ. ಡ್ರೈವರ್ ಅದನ್ರಿ. ನಾನು ನಿಮ್ಮ ಕಣ್ಣು ಮುಂದೆನೇ ನಿಮ್ಮ ಗಾಡಿ ಮುಂದೆ ನಾನು ಬಡ್ದು ಓಡ್ಸಾಕತ್ತಂದ್ಲೇ ರೀ. ಒಟ್ಟು ಓಡಿ ಹೋಗೇನ್ರಿ. ನಾ ನಿಮ್ಮ ಗಾಡಿಯಿಂದ ಇಳಿರಿ ಅಂತ ಹೇಳಿಲ್ಲ? ಏನು ಮಾಡಿಲ್ರಿ. ಅವ್ರು ಅಚ್ಚಿಕ ಬಂದು ಬಡಿಯಾಕತ್ತಾರಂತಂದ್ರಿ. ಬಡಿಯಾತಂದ್ರಿ. ನಾ ಗಾಡಿ ಚಾಲು ಐತ್ರಿ. ಗಾಪ್ನ ಜಿಗ್ಯಾಕ ಹೋಗ್ರಿ. ಅವರು ಗೇರ್ ಹಾಕಿ ನುಗ್ಗಿಸಿ ಬಿಟ್ರಿ. ಅವ್ರ ಗಾಡಿನಾರ ಇತ್ರಿ. ಅವ್ರ ನಾವು ಹೊಡ್ಕೋತಾಗ ಜಿಗ್ಯಾಕ ಹೋಗಿ ನಾ ಬಿದ್ದು ನನಗೆ ಹುಡುಗರು ಬೆನ್ ಐತ್ರಿ. ಇಲ್ಲಿ ಬಂದು ನುಗ್ಗಿಸ್ಕಿಸಂದ್ರಿ. ನಾನು ಬಿದ್ಕಿಸಿದ ಅವ್ರ ಕೈಯಿಂದ ಓಡಿ ಪಾಸ್ ಆಗೇನ್ರಿ. ಸಾವಿರಾರು ಟನ್ ಕಬ್ಬಿಗೆ ಬೆಂಕಿ ಇಟ್ಟವರ್ಯಾರು? ರೈತರ ಸೋಗಿನಲ್ಲಿ ಬಂದು ಬೆಂಕಿ ಇಟ್ಟ ಕಿಡಿಗೇಡಿಗಳು. ರೈತರು ಕಣ್ಣೀರು, ಪರಿಹಾರಕ್ಕಾಗಿ ಒತ್ತಾಯ.
ಇನ್ನು ಮುಧೋಳದ ಸೈದಾಪುರ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ನಿಂತಿದ್ದ ಸುಮಾರು 100ಕ್ಕೂ ಹೆಚ್ಚು ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಬೆಂಕಿಗೆ ಆಹುತಿಯಾಗಿದೆ. ನೋಡ್ತಿದ್ದಂತೆ ಬೆಂಕಿಯ ಕೆನ್ನಾಲಿಗೆ ಎಲ್ಲ ಟ್ರ್ಯಾಕ್ಟರ್ಗಳಿಗೆ ಆವರಿಸಿ ಕ್ಷಣಾರ್ಧದಲ್ಲಿ ಎಲ್ಲವೂ ಸುಟ್ಟು ಕರಕಲಾಗಿದೆ. ತಕ್ಷಣ ಎಚ್ಚೆತ್ತ ರೈತರು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರೂ ಯಾವುದೇ ಪ್ರಯೋಜನ ಆಗಿಲ್ಲ. ಇಲ್ಲಿ ಇರುವವರೆಲ್ಲರೂ ರೈತರೇ ಆಗಿದ್ದಾರೆ. ರೈತರು ಇಂತಹ ಕಿಡಿಗೇಡಿತನ ಕೆಲಸ ಎಂದಿಗೂ ಮಾಡುವುದಿಲ್ಲ. ಈ ಟ್ರ್ಯಾಕ್ಟರ್ಗಳಿಗೆ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಎಂದು ತಮ್ಮ ನೋವನ್ನ ಹೊರಹಾಕಿದ್ರು. ರೈತರೇ ಇಲ್ಲಿ ರೈತರು ಎಷ್ಟು ಮಂದಿ ಬಂದು ಈಗ ಬೆಂಕಿ ಹಚ್ಚಿರಲ್ಲ ಎಲ್ಲ ಬಂದವರು ರೈತರ ಮಕ್ಕಳ ಅದಾರ್ರಿ. ಏನ ಪರಿಹಾರ ಅವ್ರು ಕೇಳಿರ್ತಾರೆ, ಅವ್ರ ಫ್ಯಾಕ್ಟ್ರಿ ಅನ್ನೋರು ಕೇಳ್ಬೇಕ್ರಿ. ರೈತರ ಗಾಡಿಗಳಿಗೆ ಬೆಂಕಿ ಹಚ್ಚಿರಿ ಹೆಂಗ್ರಿ ಸರ್? ನಮ್ಮಲ್ಲಿ ಕನಿಷ್ಠ ಏನು ಇಲ್ಲ ಅಂದ್ರೆ 30 ಗಾಡಿ ಬಂದವ್ರು ಒಂದು ಹಳ್ಳಿ ಅಂದ್ರೆ ರೈತರು ಬಂದಾಗ ಈ ನಮ್ಮನೆ ಊದಿ ಹಚ್ಚೋದ ತಪ್ಪ್ರಿ. ರೈತರ ತಪ್ಪ್ರಿ ಇದ. ಈಗ ಅವ್ರು ಎಷ್ಟು ಮಂದಿ ರೈತರು ಬಂದಿರಲ್ಲ ಅಷ್ಟೆಲ್ಲ ಇಲ್ಲಿ ರೈತರ ಮಕ್ಕಳ ಬಂದಾರ್ರಿ. ನಾವು ಬೆಂಕಿ ಹಚ್ಚಿಲ್ಲ ಎನ್ನುತ್ತಿರುವ ರೈತರು ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ. ಇನ್ನು ತಾವು ತಂದ ಕಬ್ಬು ಸುಟ್ಟು ಕರಕಲಾಗಿರುವುದನ್ನ ಕಂಡು ರೈತರು ಕಣ್ಣೀರಾಕಿದ್ರು. ನಾವು ಇಡೀ ವರ್ಷ ಬೆಳೆದ ಬೆಳೆ ಹಾನಿಯಾಗಿದೆ, ನಮಗೆ ಪರಿಹಾರ ನೀಡಬೇಕೆಂದು ರೈತರು ಒತ್ತಾಯ ಮಾಡಿದ್ರು. ಬೆಂಕಿಯಲ್ಲಿ ಧಗಧಗಿಸಿದ ಟ್ರ್ಯಾಕ್ಟರ್ಗಳ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಬಿದ್ರು. ಇನ್ನು ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ, ನಾನು ಈ ಬಗ್ಗೆ ಮಾಹಿತಿ ಪಡೆದುಕೊಂಡು ಮಾತನಾಡುತ್ತೇನೆ ಎಂದರು. ಒಟ್ಟಾರೆ ಇಂದು ಮುಧೋಳದ ರೈತರ ಆಕ್ರೋಶದ ಕಟ್ಟೆ ಹೊಡೆದು 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಬೆಂಕಿಗೆ ಆಹುತಿಯಾಗಿವೆ. ಬೆಂಕಿ ಹಚ್ಚಿದ ಕಿಡಿಗೇಡಿಗಳನ್ನ ಪೊಲೀಸರು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಇಷ್ಟು ದಿನ ತಾಳ್ಮೆಯಿಂದ ನಡೆಯುತ್ತಿದ್ದ ಹೋರಾಟ ಏಕಾಏಕಿ ಇಷ್ಟು ವಿಕೋಪಕ್ಕೆ ಹೋಗಲು ಕಾರಣ ಏನು? ಇದರ ಹಿಂದೆ ಯಾರಿದ್ದಾರೆ ಎಂಬುದು ಪೊಲೀಸರ ತನಿಖೆಯಿಂದ ಹೊರಬರಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.